ಆನಂದ್ ಸಿಂಗ್ ಜೊತೆ ರಾಜಿ ಸಂಧಾನ ಸಕ್ಸಸ್ ಆಗಿದೆ. ಖಾತೆ ಬದಲಾವಣೆ ಇಲ್ಲದೆ ರಾಜಿಗೆ ಒಪ್ಪಿದ್ದಾರೆ ಆನಂದ್ ಸಿಂಗ್. ಮುಂದೆ ಖಾತೆಯ ಬಗ್ಗೆ ಪರಿಶೀಲಿಸುವ ಮಾತುಗಳನ್ನ ಆಡಲಾಗಿದೆ. ಈ ಒಂದು ಖಾತೆಯ ಈಗ ಬಿಕ್ಕಟ್ಟೇನಿದೆ ಅದು ಶಮನ ಆಗಿದೆ. ಆನಂದ್ ಸಿಂಗ್ ಜೊತೆ ಸಿಎಂ ಮಾತನಾಡಿದ್ದಾರೆ. ರಾಜಿ ಸಂಧಾನ ಸಕ್ಸಸ್ ಆಗಿದೆ. ಖಾತೆ ಬದಲಾವಣೆ ಇಲ್ಲದೆ ರಾಜಿಗೆ ಒಪ್ಪಿಕೊಂಡಿದ್ದಾರೆ ಆನಂದ್ ಸಿಂಗ್. ಮುಂದೆ ಖಾತೆಯ ಬದಲಾವಣೆ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಭ್ರಷ್ಟನ ಸಿಡಿ ಇದೆಯಾ, ಅಸಮರ್ಥನ ಅಂತ ಅಂದ್ರು. ಅಂತ್ಯ, ಆರಂಭ, ಪುನರಾರಂಭ ಅವೆಲ್ಲವನ್ನ ಕೂಡ ಆನಂದ್ ಸಿಂಗ್ ಹೇಳಿದ್ರು. ರಾಜೀನಾಮೆ ಅಂತ ಹೇಳಿದ ಆನಂದ್ ಸಿಂಗ್ ಜೊತೆ ರಾಜಿ ಸಕ್ಸಸ್ ಆಗಿದೆ. ರಾಜಿ ಸಂಧಾನ ಸಕ್ಸಸ್ ಆಗಿದೆ. ಜನರ ಹೆಸರಲ್ಲಿ, ದೇವರ ಹೆಸರಲ್ಲಿ ಖಾತೆ ಕಿತಾಪತಿ ಆಗ್ತಾ ಇದೆ. ಬಿಎಸ್ವೈ, ಬೊಮ್ಮಾಯಿ, ಅಶೋಕ್ ಜೊತೆ ಕೊನೆಗೂ ರಾಜಿಯನ್ನ ಮಾಡಿಕೊಂಡಿದ್ದಾರೆ. ಬಿಟ್ಟು ಕೊಟ್ಟರು ಈಗ ಕೊನೆಗೆ ಆನಂದಮಯವಾಗಿದ್ದಾರೆ ಸಿಂಗ್. ನಾವು ಆನಂದ್ ಸಿಂಗ್ ಅವರು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಅವತ್ತು ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಒಂದಾಗೆ ಹೋಗಿದ್ದೇವೆ. ಅದನ್ನೇ ನಾವಿಬ್ರು ಚರ್ಚೆ ಮಾಡಿದ್ದೇವೆ. ಅವರು ನನಗೆ ಇದಕ್ಕಿಂತ ಉತ್ತಮ ಖಾತೆ ಬೇಕಂತ ಬಯಸಿರುವಂತದ್ದು ನಿಜ. ಆದರೆ ಅದನ್ನ ಯಾರಿಗೆ ಎಲ್ಲಿ ಏನು ತಲುಪಿಸಬೇಕು, ಪಕ್ಷದ ನಿರ್ಧಾರ ಏನಿದೆ, ಅಂತಿಮವಾದಂಥ ನಿರ್ಧಾರವನ್ನ ನಾನು ಒಪ್ಕೋಬೇಕು, ಅವರು ಒಪ್ಕೋಬೇಕು ಅನ್ನುವಂಥ ವಿಚಾರದಲ್ಲಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಹೀಗಾಗಿ ಅವರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನ ನಾವು ಏನು ಮಾಡಬೇಕು, ಎಲ್ಲಿ ತಲುಪಿಸ್ತೇವೆ, ಅದು ನಿರ್ಣಯ ಏನಾಗುತ್ತೆ ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಂದಾಗಿ ಹೋಗ್ಬೇಕನ್ನುವಂಥದ್ದು ಬಹಳ ಮಹತ್ವ. ಅವ್ರು ನಾಳೆ ಅಲ್ಲ ಎಲ್ಲಿ ಹೋಗ್ಬೇಕನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ಮಾಡ್ತಾರೆ. ಯಾವಾಗ ಅವ್ರಿಗೆ ಶುಭ ಅನಿಸ್ತದೆ ಅದು ಮಾಡ್ತಾರೆ. ಮಾತುಕತೆ ಸಂದರ್ಭದಲ್ಲಿ ಆನಂದ್ ಸಿಂಗ್ ನಿಮ್ಮೆಲ್ಲ ಮಾತುಕತೆಗೆ ಸಂಬಂಧಪಟ್ಟಾಗೆ ಪೂರಕವಾಗಿ ಸ್ಪಂದಿಸಿದ್ರ? ಹೌದು, ಖಂಡಿತವಾಗಿಯೂ. ನಾವು ಅವರು ಒಂದು ನಿಮಿಷ, ನಮ್ಮದು ಅವರು ವಿಚಾರದಲ್ಲಿ ಯಾವುದೂ ಭೇದ ಇಲ್ಲ. ಆದರೆ ಅವರಿಗೆ ಎಲ್ಲೋ ಒಂದು ಕಡೆ ನಾನು ಒಂದು ಹೆಚ್ಚಿನ ಒಂದು ಖಾತೆಯನ್ನು ನಿಭಾಯಿಸಬಲ್ಲೆ, ನನ್ನ ಸಾಮರ್ಥ್ಯ ತಕ್ಕಾಗೆ ನಮ್ಗೆ ಖಾತೆ ಕೊಡಬೇಕನ್ನುವಂಥ ವಿಚಾರ ಮಾತ್ರ ಇತ್ತು. ಮಿಕ್ಕಿದೆಲ್ಲ ವಿಷಯದಲ್ಲಿ ನಮಗೆ ಅವರಿಗೆ ಎಲ್ಲ ರೀತಿಯಲ್ಲಿ ಸಾಮ್ಯ ಇದೆ. ಎಲ್ಲೂ ಕೂಡ ನಮಗೆ ಅವರಿಗೆ ವ್ಯತ್ಯಾಸ ಇಲ್ಲ. 100ಕ್ಕೆ 100 ಎಲ್ಲ ಬೇರೆ ಖಾತೆಯನ್ನು ಬದಲಾವಣೆ ಕೇಳಿರ್ತಕ್ಕಂಥದ್ದು ನಿಜ. ನನ್ನ ಮನವಿಯನ್ನು ಅವರು ಪರಿಗಣಿಸಿದ್ದಾರೆ. ಮುಂದೆ ಮಾತಾಡ್ತೀವಿ ವರಿಷ್ಠರ ಹತ್ರ ಅಂತ ಹೇಳಿ ತಾನೇ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವು ಅವರಿಗೆ ಸಹಕಾರ ಕೊಡುವಂತ ರೀತಿಯಲ್ಲಿ ನಾವು ಅವ್ರ ಜೊತೆನಲ್ಲೇ ಇದ್ದೀವಿ. ನಾನು ಎಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಎಲ್ಲಾದರೂ ಹೇಳಿದ್ನ? ನಾನು ಎಲ್ಲೂ ಹೇಳಿಲ್ಲ. ನೀವು ಆ ರಾಜೀನಾಮೆ ಪ್ರಶ್ನೆ ಕೇಳುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ. ನಾನು ಏನು ಹೇಳಿದ್ದೆ, ನಾನು ಮುಖ್ಯಮಂತ್ರಿಗಳಿಗೆ ನನ್ನ ಮನವಿಯನ್ನ ಮಾಡಿದ್ದೀನಿ ಅಂತ ಹೇಳಿ, ಆ ಮನವಿಯನ್ನು ಪರಿಗಣಿಸೋಣ, ನಾವೆಲ್ಲ ಮಾತಾಡಿ ಕುಂತು ಬಗೆಹರಿಸೋಣ. ನಿಮ್ಮ ಮನವಿಯನ್ನ ನಾವು ಖಂಡಿತವಾಗ್ಲೂ ಬಹಳ ಆದ್ಯತೆ ಕೊಟ್ಟು ನಾವು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಮುಗಿದೋಯ್ತು. ಒಳ್ಳೆ ವಾತಾವರಣದಲ್ಲಿ ಮಾತುಕತೆ ಆಗಿದೆ. ಅವರ ಭಾವನೆಗಳು ಏನಿತ್ತು, ಆನಂದ್ ಸಿಂಗ್ ಅವರ ಭಾವನೆಗಳೇನು, ಅಷ್ಟು ಭಾವನೆಗಳನ್ನ ಸುಮಾರು 2 ಗಂಟೆಗಳ ಕಾಲ ಕೇಳಿದಿರಿ ನಾವು. ಅದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀರಿ. ನಾವು ಕೂಡ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀರಿ. ಸೊ ಮುಖ್ಯಮಂತ್ರಿಗಳು ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡಿ ಅದೇನು ಮಾಡಬೇಕು, ಪಕ್ಷದ ಹಿತದೃಷ್ಟಿಯಿಂದ ಏನು ಮಾಡಬೇಕು ಅದನ್ನ ಅವ್ರು ಮಾಡ್ತಾರೆ. ಆದರೆ ನಾವೆಲ್ಲರೂ ಕೂಡ ಪಾರ್ಟಿಯ ಪರವಾಗಿ ಇರ್ತೀರಿ. ಆನಂದ್ ಸಿಂಗ್ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಅದು ಶುದ್ಧ ಸುಳ್ಳು. ಅವರು ಕೂಡ ವ್ಯಕ್ತ ಮಾಡಿದ್ದಾರೆ. ಅದು ಶುದ್ಧ ಸುಳ್ಳು. ಆ ಥರದ್ದು ಯಾವುದೇ ಇಲ್ಲ. ಅವರು ಪಕ್ಷದ ಪರವಾಗಿ ಇರ್ತಾರೆ. ಪಕ್ಷದ ಪರವಾಗಿನೂ ಕೆಲಸ ಮಾಡಿದ್ದಾರೆ, ಹಿಂದೆನೂ ಕೆಲಸ ಮಾಡಿದ್ದಾರೆ, ಮುಂದೆನೂ ಕೆಲಸ ಮಾಡ್ತಾರೆ. ಆ ಥರದ್ದು ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ರಾಜಕಾರಣಿಗಳು ಹೇಗ್ ಬೇಕಾದ್ರೂ ಮಾತನ್ನ ಬದಲಿಸಬಹುದು ಅನ್ನೋದಕ್ಕೆ ಇವತ್ತಿನ ಈ ಘಟನೆಯ ಸಾಕ್ಷಿ ಅನ್ಸುತ್ತೆ. ಯಾಕಂದ್ರೆ ರಾಜೀನಾಮೆಯ ವಿಚಾರದಿಂದ ಹಿಡಿದು ಎಲ್ಲವನ್ನ ಕೂಡ ನಿವೃತ್ತಿಯ ವಿಚಾರದ ಬಗ್ಗೆ ಕೂಡ ಮಾತನಾಡಿದ್ರು ಆನಂದ್ ಸಿಂಗ್. ಈಗ ರಾಜಿ ಆಗಿದೆ, ಇದು ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡನೇನಾ, ಹೇಗೆ? ನವಿತಾ ಜೈನ್, ಕೊನೆಗೂ ಕೂಡ ಆನಂದ್ ಸಿಂಗ್ ನಡುವಿನ ಸಂಧಾನ ಸಕ್ಸಸ್ ಆಗಿರುವಂತದ್ದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಕಂದಾಯ ಸಚಿವ ಆರ್ ಅಶೋಕ್ ಅವರು ಮಾತುಕತೆ ಮಾಡುವ ಮುಖಾಂತರ ಸಂಧಾನ ಸಕ್ಸಸ್ ಆಗಿದೆ. ಈಗ ನಮ್ಮ ಜೊತೆ ಆರ್ ಅಶೋಕ್ ರವರು ಇದ್ದಾರೆ. ಆರ್ ಅಶೋಕ್ ರವರೇ, ಸಂಧಾನ ಮಾತುಕತೆಯಲ್ಲಿ ಏನೆಲ್ಲ ಪ್ರಮುಖವಾಗಿ ವಿಚಾರಗಳು ನಡೀತು? ಆರ್ ಅಶೋಕ್ ಅವರೇ, ನಿಮ್ಮ ಸಂಧಾನ ಮಾತುಕತೆಯಲ್ಲಿ ಅವರ ಬೇಡಿಕೆ ಏನಿತ್ತು? ಆನಂದ್ ಸಿಂಗ್ ಅವರ ಬೇಡಿಕೆ ಏನಿತ್ತು?
ನವಿತಾ ಜೈನ್, ಪ್ರಮುಖವಾಗಿ 2 ಗಂಟೆ ನಡೆದಂತಹ ಈ ಒಂದು ಸಂಧಾನ ಮಾತುಕತೆಯಲ್ಲಿ ಆನಂದ್ ಸಿಂಗ್ ಹಲವಾರು ಬೇಡಿಕೆ ಇಟ್ಟಿದ್ರು. ಅವರು ಪ್ರಮುಖವಾಗಿ ಇಂಧನ ಖಾತೆಯನ್ನು ಕೇಳಿದ್ರು. ಇಂಧನ ಖಾತೆಯನ್ನು ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಸಂಘ ಪರಿವಾರದ ಸೂಚನೆ ಮೇರೆಗೆ ನಾವು ಇಂಧನ ಖಾತೆಯನ್ನ ವಿ ಸುನೀಲ್ ಕುಮಾರ್ ಕೊಟ್ಟಿರುವಂತದ್ದು. ಅಲ್ಲದೆ ಬಿಜೆಪಿ ಹೈಕಮಾಂಡ್ ಕೂಡ ಸಂಘ ಯಾರಿಗೆ ಹೇಳ್ತಾ ಅವರಿಗೆ ಖಾತೆಯನ್ನು ಕೊಡಬೇಕಂತ ಹೇಳಿ ಸೂಚನೆ ಕೊಟ್ಟಿತ್ತು. ಹಾಗಾಗಿ ಆ ಸೂಚನೆ ಮೇರೆಗೆ ನಾವು ವಿ ಸುನೀಲ್ ಕುಮಾರ್ಗೆ ಈಗಾಗಲೇ ಇಂಧನ ಖಾತೆಯನ್ನು ಕೊಡಲಾಗಿದೆ. ಒಂದು ವೇಳೆ ವಿ ಸುನೀಲ್ ಕುಮಾರ್ ನಾವು ಪಡೆದು ನಿಮಗೆ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಿಜೆಪಿ ಹೈಕಮಾಂಡ್ ತೀರ್ಮಾನ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ತೀರ್ಮಾನ ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ತೀರ್ಮಾನ. ಈ ತೀರ್ಮಾನದ ವಿರುದ್ಧ ನಾವು ನಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ನಿಮಗೆ ಈಗಾಗಲೇ ವಿಜಯನಗರ ಜಿಲ್ಲೆಯನ್ನು ಮಾಡಿಕೊಡಲಾಗಿರುವಂತದ್ದು. ಪ್ರವಾಸೋದ್ಯಮ ಖಾತೆಯನ್ನು ಕೂಡ ಕೊಟ್ಟಿದೆ, ಪರಿಸರ ಮತ್ತು ಜೀವಶಾಸ್ತ್ರ ಖಾತೆಯನ್ನು ಕೊಟ್ಟಿದೆ. ಇವೆರಡೂ ಕೂಡ ಉತ್ತಮವಾದ ಖಾತೆ ಇರುವಂತದ್ದು. ಮತ್ತು ಸರ್ಕಾರ ನಿಮ್ಮ ಜೊತೆ ಸದಾ ನಿಮ್ಮ ಜೊತೆ ಇರ್ತದೆ. ಮತ್ತು ನಿಮ್ಮ ಜಿಲ್ಲೆಗೆ ಏನೆಲ್ಲ ಯೋಜನೆಗಳು ಬೇಕು ಮತ್ತು ನೀವು ಏನೆಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಪ್ಯಾಕೇಜ್ ಅನ್ನು ಕೇಳ್ತಾರೆ ಆ ಪ್ಯಾಕೇಜ್ ಕೊಡ್ಲಿಕ್ಕೆ ನಾವು ಸಿದ್ಧ ಅಂತೇಳಿ ಭರವಸೆ ಕೂಡ ಕೊಟ್ಟರು. ಜೊತೆಗೆ ಆನಂದ್ ಸಿಂಗ್ ಅವರು ಮನವೊಲಿಸಲು ಸಂಪೂರ್ಣವಾಗಿ ಯಶಸ್ವಿ ಆಗಿರುವಂತದ್ದು. ಪ್ರಮುಖವಾಗಿ ಮನವೊಲಿಕೆಯ ಪ್ರಯತ್ನದಲ್ಲಿ ಇದು ಸಂಘದ ತೀರ್ಮಾನ, ಬಿಜೆಪಿ ಹೈಕಮಾಂಡ್ ತೀರ್ಮಾನ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ತೀರ್ಮಾನ, ಜೊತೆಗೆ ಜೆಪಿ ನಡ್ಡಾ ಅವರ ತೀರ್ಮಾನ. ಅವರ ತೀರ್ಮಾನದ ವಿರುದ್ಧ ನಾವು ಮತ್ತು ನೀವು ಕೂಡ ವಿರುದ್ಧವಾಗಿ ನಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಿಮಗೆ ಇಂಧನ ಖಾತೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಖಂಡಿತವಾಗಿ ಹೇಳಿದ್ರು. ಮತ್ತೊಮ್ಮೆ ಎಲ್ಲೊಂದು ಕಡೆ ಅರಣ್ಯ ಖಾತೆ ಸಂಬಂಧಪಟ್ಟ ಈಗಾಗಲೇ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ತಮ್ಮ ಮೇಲೆ ಪ್ರಕರಣ ಇರುವಂತದ್ದು. ಗಣಿ ಮತ್ತು ಭೂವಿಜ್ಞಾನ ಖಾತೆಯನ್ನು ಕೊಡ್ಲಿಕ್ಕೆ ಕೂಡ ಈಗಾಗಲೇ ನಿಮಗೆ ಬೇಲಿಕೆರೆ ಅದಿರು ಪ್ರಕರಣ ಸಂಬಂಧಪಟ್ಟಾಗೆ ಎಸ್ಐಟಿ ಈಗಾಗಲೇ ತನಿಖೆ ನಡೆಸಿರುವಂತದ್ದು. ತಾವು ಜೈಲಿಗೂ ಕೂಡ ಒಂದು ಬಾರಿ ಹೋಗಿದ್ರಿ. ಹಾಗಾಗಿ ಈ 2 ಪ್ರಮುಖ ಖಾತೆಯನ್ನು ಕಾನೂನಿನ ದೃಷ್ಟಿಯಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸದ್ಯಕ್ಕೆ ಕೊಟ್ಟಿರ್ತಕ್ಕಂಥ ಖಾತೆಯಲ್ಲೇ ತಾವು ಮುಂದುವರಿಬೇಕಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಅಂತಿಮವಾಗಿ ಆನಂದ್ ಸಿಂಗ್ ಅವರಿಗೆ ಯಾವುದೇ ಕಾರಣಕ್ಕೂ ರಾಜೀನಾಮೆಗೆ ಮುಂದಾಗುವಂತದ್ದು, ಸಚಿವ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾಗುವಂತದ್ದು, ಆ ಮುಖಾಂತರ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ತಾವು ವೈಯಕ್ತಿಕವಾಗಿ ಎದುರಿಸಬೇಕಾಗುತ್ತೆ ಮತ್ತು ರಾಜಕೀಯವಾಗಿ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ. ಮತ್ತೊಂದು ಉಪಚುನಾವಣೆ ಬರುತ್ತೆ, ಅದಕ್ಕೆ ನೀವೇ ಕಾರಣಕರ್ತರಾಗ್ತೀರಾ. ಹಾಗಾಗಿ ಸರ್ಕಾರ ಕೂಡ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಇರಲ್ಲ. ಹಾಗಾಗಿ ನೀವು ಅನಿವಾರ್ಯವಾಗಿ ತಾವು ಏನು ನಿಲುವಿಗೆ ಬದ್ಧರಾಗಿದ್ರೆ ಆ ನಿಲುವಿಗಿಂದ ವಾಪಸ್ ಬರಬೇಕಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು. ಅಂತಿಮವಾಗಿ ಆನಂದ್ ಸಿಂಗ್ ಅವರು ಇಲ್ಲೊಂದ್ ಕಡೆ ಹೈಕಮಾಂಡ್ ತೀರ್ಮಾನ ಆಗಿದ್ರಿಂದ, ಇಂಧನ ಖಾತೆಯನ್ನು ಹೈಕಮಾಂಡ್ ಕಾರಣಕ್ಕಾಗಿ ವಿ ಸುನೀಲ್ ಕುಮಾರ್ ಕೊಟ್ಟಿದ್ರಿಂದ ತಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮನವೊಲಿಕೆಯ ಕಾರಣಕ್ಕಾಗಿ ಅಂತಿಮವಾಗಿ ಅವರ ಸಂಧಾನ ಸಕ್ಸಸ್ ಆಗಿರುವಂತದ್ದು. ನವಿತಾ ಜೈನ್, ಹೆಚ್ಚುವರಿ ಖಾತೆ ಏನಾದ್ರೂ ಕೊಡುವ ಸಾಧ್ಯತೆ ಇದೆಯಾ ಅಥವಾ ಆ ಖಾತೆ ಮಾತ್ರ ಇರುತ್ತಾ, ಹೇಗೆ ಚಿದಾನಂದ್ ಪಟೇಲ್? ಈಗಾಗಲೇ ಅರಣ್ಯ ಖಾತೆಯನ್ನು ಕೂಡ ಅವರಿಗೆ ಕೊಡುವಂಗಿಲ್ಲ, ಗಣಿ ಮತ್ತು ಭೂವಿಜ್ಞಾನ ಖಾತೆಯನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಕೊಡುವ ಹಾಗಿಲ್ಲ. ಹಾಗಾಗಿ ಹೆಚ್ಚುವರಿ ಖಾತೆಗೆ ಸಂಬಂಧಪಟ್ಟಾಗೆ ತಮ್ಮ ಇರ್ತಕ್ಕಂಥ ಖಾತೆಗೆ ಹೆಚ್ಚಿನ ಅನುದಾನವನ್ನು ಕೊಡುವಂಥದ್ದು, ಬಜೆಟ್ನಲ್ಲಿ ಕೂಡ ಹೆಚ್ಚಿನ ಅನುದಾನವನ್ನು ಕೊಡುವಂತ ಭರವಸೆ. ಜೊತೆಗೆ ತಮಗೆ ಜಿಲ್ಲೆ ಮತ್ತು ಯಾಕಂತ ವಿಜಯನಗರ ನೂತನ ಜಿಲ್ಲೆ ಆಗಿದ್ದರಿಂದ ಅಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿದೆ. ಹಾಗಾಗಿ ಸರ್ಕಾರ ತ್ವರಿತಗತಿಯಲ್ಲಿ ವಿಜಯನಗರ ಜಿಲ್ಲೆಯನ್ನ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಎಲ್ಲಾ ರೀತಿಯ ಸಹಾಯವನ್ನು ಮಾಡಲಾಗುವುದು ಮತ್ತು ತಮ್ಮ ಇಲಾಖೆಗೆ ಮತ್ತಷ್ಟು ಅನುದಾನವನ್ನು ಕೊಡಲಾಗುವುದು. ಕೇಂದ್ರದಿಂದ ಬರುವಂತಹ ಅನುದಾನವನ್ನು ಕೂಡ ಪ್ರವಾಸೋದ್ಯಮ ಇಲಾಖೆ ಕೊಡಲಾಗುವುದು ಅಂತೇಳಿ ಭರವಸೆಯನ್ನು ಕೊಟ್ಟಿರುವಂತದ್ದು ಮತ್ತು ತಮಗೆ ಬೇಕಾಗಿರ್ತಕ್ಕಂಥ ಕೆಲವು ಕೆಲಸಗಳನ್ನ ಸರ್ಕಾರದ ಮಟ್ಟದ ಕೆಲಸಗಳನ್ನು ತಾವು ಮಾಡಿಕೊಡಲಾಗುವುದು, ತಮಗೆ ಎಲ್ಲಾ ರೀತಿಯ ಕೋಆಪರೇಟ್ ಅನ್ನು ಕೂಡ ಮಾಡಲಾಗುವುದು ಅಂತೇಳಿ ಭರವಸೆ ಕೊಟ್ಟರು. ಈ ಭರವಸೆ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಅನಿವಾರ್ಯವಾಗಿ ಆನಂದ್ ಸಿಂಗ್ ಅವರು ರಾಜೀನಾಮೆ ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡ್ರು. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಶುಕ್ರವಾರ ಬೆಳಿಗ್ಗೆ ಆನಂದ್ ಸಿಂಗ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ನೀವು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ತಾವು ಒಬ್ಬಂಟಿ ಆಗ್ತೀರಾ, ಅತ್ತ ಕಾಂಗ್ರೆಸ್ ಕೂಡ ನಿಮ್ಮ ಪರವಾಗಿರಲ್ಲ, ಸರ್ಕಾರ ಕೂಡ ನಿಮ್ಮ ಜೊತೆ ಇರಲ್ಲ, ಬಿಜೆಪಿ ನಾಯಕರು ಕೂಡ ನಿಮ್ಮ ಜೊತೆ ಇರಲ್ಲ, ಅಲ್ಲದೆ ನಿಮ್ಮ ಜೊತೆ ಇರತಕ್ಕಂಥ ಕಾರ್ಯಕರ್ತರು ಮತ್ತು ನಾಯಕರುಗಳು ಕೂಡ ಬೇರೆ ಬೇರೆ ರೀತಿಯ ತೊಂದರೆಗಳಾಗ್ತವೆ. ಹಾಗಾಗಿ ಮತ್ತೊಂದು ಉಪಚುನಾವಣೆಗೆ ತಾವು ಕಾರಣಕರ್ತರಾಗಬೇಡಿ, ಆ ಮುಖಾಂತರ ಇಡೀ ರಾಜ್ಯದಲ್ಲಿ ತಾವು ಅಧಿಕಾರಕ್ಕಾಗಿ ಒಂದು ಖಾತೆಗಾಗಿ ಖ್ಯಾತೆ ಮಾಡಿದ್ರೆ ಅಂತೇಳಿ ಒಬ್ಬ ವಿಲನ್ ಆಗುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವುದೇ ಕಾರಣ ಕೂಡ ಇಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಡಿ. ಸರ್ಕಾರ ನಿಮ್ಮ ಜೊತೆ ಇರ್ತಾರೆ, ಮುಖ್ಯಮಂತ್ರಿ ನಿಮ್ಮ ಜೊತೆ ಇರ್ತಾರೆ ಮತ್ತು ಪಕ್ಷ ನಿಮ್ಮ ಜೊತೆ ಇರುತ್ತೆ. ಹಾಗಾಗಿ ತಾವು ಅನಿವಾರ್ಯವಾಗಿ ಒಪ್ಪಿಕೊಳ್ಬೇಕಾಗುತ್ತೆ ಮತ್ತು ಇಂಧನ ಇಲಾಖೆಯನ್ನು ಯಾವುದೇ ಕಾರಣ ಕೂಡ ಮತ್ತೆ ವಾಪಸ್ ಪಡೆದು ನಿಮಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ಸಂಘ ಪರಿವಾರದ ಸೂಚನೆ ಮೇರೆಗೆ ವಿ ಸುನೀಲ್ ಕುಮಾರ್ ಅವರಿಗೆ ಇಂಧನ ಖಾತೆಯನ್ನು ಕೊಟ್ಟಿದ್ರಿಂದ ನಾವು ನಿಮಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇದನ್ನ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದ್ದು, ಬಿಜೆಪಿ ಹೈಕಮಾಂಡ್ ತೀರ್ಮಾನದ ವಿರುದ್ಧ ನಾವು ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿರುವಂತದ್ದು. ಅಂತಿಮವಾಗಿ ಆನಂದ್ ಸಿಂಗ್ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ರವರ ಏನು ಮಾತುಕತೆ ಮತ್ತು ಮನವೊಲಿಕೆಗೆ ಒಪ್ಪಿರುವಂತದ್ದು. ಒಟ್ಟಾರೆ ಸಂಧಾನ ಸಕ್ಸಸ್ ಆಗಿರುವಂತದ್ದು. ತಮ್ಮ ಏನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು, ಆ ರಾಜೀನಾಮೆಯನ್ನು ಕೂಡ ಹಿಂಪಡೆದಿರುವಂತದ್ದು ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರು. ಆ ನಿರ್ಧಾರದಿಂದ ಕೂಡ ಇದೀಗ ಆನಂದ್ ಸಿಂಗ್ ಅವರು ಹಿಂದೆ ಸರಿದಿರುವಂತದ್ದು. ಒಟ್ಟಾರೆ ಕಳೆದ 3 ದಿನಗಳ ನಡೆದಂತ ಈ ರಾಜಕೀಯ ಹೈಡ್ರಾಮಾ, ಎಲ್ಲೊಂದ್ ಕಡೆ ಆನಂದ್ ಸಿಂಗ್ ಅವರ ಬ್ಲಾಕ್ ಮೇಲ್ ಮತ್ತು ಈ ಬಿಜೆಪಿಯ ಈ ಸರ್ಕಾರದ ಒಂದೊಂದ್ ಕಡೆ ರಾಜಕೀಯ ದೊಂಬರಾಟ, ಸಾರ್ವಜನಿಕ ಒಂದಷ್ಟು ಎಲ್ಲ ಒಂದ್ ಕಡೆ ಇದು ಕಿರಿಕಿರಿ ಆಗಿತ್ತು ಮತ್ತು ಬಿಜೆಪಿ ಸರ್ಕಾರದ ಮೇಲೆ ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಕೂಡ ಒಂದ್ ಕಡೆ ಕೆಟ್ಟ ಅಭಿಪ್ರಾಯ ಕೂಡ ಮಾಡಿತ್ತು. ಒಟ್ಟಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ರವರು ಸಂಧಾನ ಮಾಡಲು ಯಶಸ್ವಿಯಾದರು. ಆ ಮುಖಾಂತರ ಆನಂದ್ ಸಿಂಗ್ ಮನವೊಲಿಕೆ ಕೂಡ ಸಕ್ಸಸ್ ಆಯ್ತು ಅಂತ ಹೇಳ್ಬೋದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಈಗ ಆನಂದ್ ಸಿಂಗ್ ಸಂಧಾನ ಸಕ್ಸಸ್ ಆಗಿದೆ, ಆದ್ರೆ ಆನಂದ್ ಸಿಂಗ್ ಬೆಳಗ್ಗೆ ಏನ್ ಹೇಳಿದ್ರು ಅನ್ನೋದನ್ನು ತೋರಿಸ್ತೀವಿ ನೋಡಿ. ನನ್ನ ರಾಜಕೀಯದ ಜೀವನ 15
ವರ್ಷದ ಹಿಂದೆ ನಾನು 2008ರಲ್ಲಿ ನಾನು ರಾಜಕೀಯದ ಕ್ಷೇತ್ರದಲ್ಲಿ ಕಾಲಿಟ್ಟವನು. ಅದಕ್ಕಿಂತ ಮುಂಚೆ 5 ವರ್ಷ ನಾನು ಸಮಾಜ ಸೇವಕನಾಗಿದ್ದೆ. BS ಯಡಿಯೂರಪ್ಪ ಸಾಹೇಬರ ಜೊತೆಗೂ ನಾನು ಚರ್ಚೆ ಮಾಡಿ ನನ್ನ ಅನಿಸಿಕೆಗಳನ್ನು ನಾನು 8ನೇ ತಾರೀಕು ಹೇಳಿ ಬಂದಿದ್ದೀನಿ. ಅವ್ರ ಹತ್ರ ನಾನು ಏನು ಬೇಡಿಲ್ಲ ನಾನು, ಯಾಕಂದ್ರೆ ಅವರು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಜಿಲ್ಲೆ ಕೇಳಿದೆ, ಜಿಲ್ಲಾ ಕೊಟ್ಟರು. ಏತ ನೀರಾವರಿ ಕೇಳಿದೆ, ಏತ ನೀರಾವರಿ ಕೊಟ್ಟರು. ಅವರೇ ಮುಖ್ಯಮಂತ್ರಿಯಾಗಿ ಮುಂದೆ ಹೊರದು ಹೋಗ್ಕೊಂಡಿದ್ರೆ ಈ ರೀತಿಯ ನಿರ್ಧಾರ ತಗೊಳ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರು ನನಗೆ ಕೊಟ್ಟಿದ್ದಾರೆ. ಇವತ್ತು ನನ್ನ ರಾಜಕೀಯದ ಜೀವನ ಪ್ರಾರಂಭ ಇಲ್ಲಿಂದಾನೇ ಆಯಿತು, ಇದೇ ದೇವಸ್ಥಾನದಿಂದ ಆಯಿತು. ಸಚಿವನು ಇದೇ ದೇವಸ್ಥಾನ, ಯಾಕಂದ್ರೆ ಬಹಳಷ್ಟು ಉದಾಹರಣೆಗಳಿದಾವೆ, ಈಗ ಸಮಯ ಇಲ್ಲ. ಇವತ್ತು ಒಂದು ಮಾಧ್ಯಮಕ್ಕೆ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ, ಹೇಳೋದಕ್ಕೆ ನನ್ನ ಪ್ರಾರಂಭ ಇಲ್ಲಿಂದಾನೇ ಆಯಿತು. ನನಗೆ ಗೊತ್ತಿಲ್ಲ ನನ್ನ ರಾಜಕೀಯ ಅಂತ್ಯನೂ ಇಲ್ಲಿಂದಾನೇ ಆಗಬಹುದೇನೋ ಅನ್ನೋದು ನಾನು ನಿಮಗೆ ಹೇಳೋಕೆ ಇಚ್ಛೆ ಪಡ್ತೀನಿ. ನಾನು ಯಾವುದೇ ರೀತಿಯ ವಿಚಾರಗಳನ್ನು ಪ್ರಾರಂಭ ಎಲ್ಲಿಂದ ಮಾಡಿದೋ ಅಲ್ಲಿಂದಾನೇ ಇವತ್ತು ಅಂತ್ಯ ಆಗಬಹುದು. ಆ ಗೋಪಾಲಕೃಷ್ಣನ ಆಶೀರ್ವಾದ ಕೃಪೆ ಇದ್ರೆ ಮತ್ತೆ ಪುನರ್ ಪ್ರಾರಂಭ ಆಗಬಹುದು. ರಾಜಕೀಯ ಎಲ್ಲಿಂದ ಆರಂಭ ಆಯ್ತೋ ಅಲ್ಲೇ ಅಂತ್ಯ ಆಗಬಹುದು ಅನ್ನುವಂತಹ ಮಾತು, ನಾನು ರಾಜೀನಾಮೆ ವಿಚಾರವನ್ನೇ ಹೇಳಿಲ್ಲ ಅನ್ನುವಂತಹ ಮಾತು ಯಾವ ರೀತಿಯಾಗಿತ್ತು ಅನ್ನೋದರ ಬಗ್ಗೆ ನೀವೇ ಯೋಚನೆ ಮಾಡಿ. ಈಗ ಒಂದು ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕೊರೋನಾ 3ನೇ ಅಲೆ ರಾಜ್ಯಕ್ಕೆ ಒಕ್ಕರಿಸಿದೆ. ಕೇಂದ್ರ ಸರ್ಕಾರವು ಎಚ್ಚರಿಕೆ ಕೊಟ್ಟಿದೆ. ಇವೆಲ್ಲದರ ಮಧ್ಯೆನೇ ಬೆಂಗಳೂರು, ಮೈಸೂರಲ್ಲಿ ಸೋಂಕು ಮಿತಿ ಮೀರಿದ್ದು ಲಾಕ್ಡೌನ್ ಆಗುವ ಲಕ್ಷಣವೂ ದೂರ ಇಲ್ಲ. ಕರ್ನಾಟಕದ 5 ಜಿಲ್ಲೆಗಳದ್ದೇ ಆತಂಕ. ಕೇಂದ್ರದಿಂದಲೇ ರಾಜ್ಯಕ್ಕೆ ಎಚ್ಚರಿಕೆ. ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಕೊರೋನಾ ಏರಿಕೆಯಾಗ್ತಿದೆ. ಜನಸಂಖ್ಯೆ ಲೆಕ್ಕದಲ್ಲಿ ನೋಡಿದ್ರೆ ಬೆಂಗಳೂರಿಗಿಂತ ದಕ್ಷಿಣ ಕನ್ನಡದಲ್ಲೇ ಸೋಂಕು ಹೆಚ್ಚಾಗ್ತಿದೆ. ಮೊದಲು ಕೊರೋನಾ ನಿಯಂತ್ರಣ ಮಾಡಿ, ಹೀಗಂತ ಕೇಂದ್ರ ಸರ್ಕಾರದಿಂದ ರಾಜ್ಯ ಆರೋಗ್ಯ ಇಲಾಖೆಗೆ ಖಡಕ್ ಎಚ್ಚರಿಕೆ ರವಾನೆಯಾಗಿದೆ. ಕೇರಳ ಮತ್ತು ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಕ್ರಮ ಕೈಗೊಳ್ಳಿ, ಇಲ್ಲವಾದಲ್ಲಿ ಇತರೆ ಜಿಲ್ಲೆಗಳಿಗೂ ವ್ಯಾಪಿಸುತ್ತೆ ಅಂತ ಎಚ್ಚರಿಕೆ ನೀಡಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು, ಚಾಮರಾಜನಗರ ಈ 5 ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಕೇಂದ್ರ ಸರ್ಕಾರ ಸೂಚಿಸಿದೆ. ರಾಜಧಾನಿ ಮಕ್ಕಳಲ್ಲಿ ಹೆಚ್ಚಾದ ಸೋಂಕು. ಬೆಂಗಳೂರಲ್ಲಿ 3ನೇ ಅಲೆ ಸೋಂಕಿನ ಭಯ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಏರಿಕೆಯಾಗಿದೆ. ಮಕ್ಕಳಿಗೆ ಸೋಂಕು ಹೆಚ್ಚಾಗ್ತಿರೋದು ಸರ್ಕಾರದ ಜೊತೆ ಪೋಷಕರಿಗೂ ಟೆನ್ಷನ್ ಶುರುವಾಗಿದೆ. 5 ದಿನದಲ್ಲಿ ಒಟ್ಟು 242 ಮಕ್ಕಳಿಗೆ ಸೋಂಕು ತಗುಲಿದೆ. 123 ಹೆಣ್ಣು ಮಕ್ಕಳು, 119 ಗಂಡು ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಇದರಲ್ಲಿ 9 ವರ್ಷದೊಳಗಿನ 106 ಮಕ್ಕಳಲ್ಲಿದ್ರೆ 10 ವರ್ಷದಿಂದ 19 ವರ್ಷದೊಳಗಿನ 136 ಮಕ್ಕಳು ಸೋಂಕಿಗೆ ತುತ್ತಾಗಿದ್ದಾರೆ. ಆದರೂ ಬೆಂಗಳೂರಲ್ಲಿ ಕೊರೋನಾ 3ನೇ ಅಲೆ ಬಗ್ಗೆ ಜನರಲ್ಲಿ ಆತಂಕನೇ ಇಲ್ಲ. ಈಗಾಗಲೇ ಬೆಂಗಳೂರಲ್ಲಿ 3ನೇ ಅಲೆ ತಡೆಗಟ್ಟಲು ಸರ್ಕಾರ ಸರ್ವಸನ್ನದ್ಧವಾಗಿದೆ. ಬೆಂಗಳೂರಿನ ಪ್ರತಿಯೊಂದು ವಲಯದಲ್ಲೂ ತಲಾ 1,000ದಂತೆ 8 ವಲಯಗಳಲ್ಲಿ 8,000 ವಿಶೇಷ ಬೆಡ್ಗಳ ವ್ಯವಸ್ಥೆ ಮಾಡಲಾಗ್ತಿದೆ. ಹಾಸನಕ್ಕೆ ಕಂಟಕವಾದ ಕೇರಳ ವಿದ್ಯಾರ್ಥಿಗಳು. ಹಾಸನಕ್ಕೆ ಕೇರಳ ವಿದ್ಯಾರ್ಥಿಗಳೇ ದೊಡ್ಡ ಕಂಟಕ ಆಗ್ತಿದ್ದಾರೆ. ಕೇರಳದಿಂದ ಬಂದಿರುವ ವಿದ್ಯಾರ್ಥಿಗಳಲ್ಲಿ ಇವತ್ತು ಮತ್ತೆ 47 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ತಗುಲಿದೆ. ಈವರೆಗೆ 1908 ವಿದ್ಯಾರ್ಥಿಗಳು ಬಂದಿದ್ದು ಒಟ್ಟು 154 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಆಗಿದೆ. ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿರುವ ಆತಂಕ ಹೆಚ್ಚಾಗಿದೆ. ಶಾಲೆ ಶುರುವಾಗುತ್ತಾ ಇಲ್ವಾ ಅನ್ನೋದೇ ಟೆನ್ಷನ್. ಶಾಲೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಮತ್ತೆ ಟೆನ್ಷನ್ ಶುರುವಾಗಿದೆ. ಗಡಿ ಭಾಗದಲ್ಲಿ ಕೊರೋನಾ ಹೆಚ್ಚಳ ಆಗ್ತಿದೆ. 3ನೇ ಅಲೆ ಭಯ ಕಾಡ್ತಿದೆ. ಶಾಲೆ ಆರಂಭದ ಬಗ್ಗೆ ಶಿಕ್ಷಣ ಇಲಾಖೆಗೆ ಮತ್ತೆ ತಲೆನೋವಾಗಿದ್ದು ಮತ್ತೆ ಆರೋಗ್ಯ ಇಲಾಖೆಗೆ ಶಿಕ್ಷಣ ಇಲಾಖೆ ಮೊರೆ ಹೋಗಿದ್ದು 2 ದಿನದಲ್ಲಿ ಆರೋಗ್ಯ ಇಲಾಖೆ ಜೊತೆ ಸಭೆ ನಡೆಯಲಿದೆ. ಮತ್ತೊಂದು ಸುತ್ತಿನ ತಜ್ಞರ ಸಭೆ ಮಾಡುವಂತೆ ಸಿಎಂ ಸೂಚನೆಯನ್ನೂ ನೀಡಿದ್ದು ತಜ್ಞರು ಏನ್ ಹೇಳ್ತಾರೆ ಅನ್ನೋದೇ ಟೆನ್ಷನ್. ಈ ಮಧ್ಯೆ ಸಾಲು ಸಾಲು ಹಬ್ಬಗಳು ಶುರುವಾಗ್ತಿದೆ. ಶುಕ್ರವಾರ ನಾಗರ ಪಂಚಮಿ ಇದೆ. ಆಮೇಲೆ ಗೌರಿ ಗಣೇಶ ಹಬ್ಬ. ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಸೇರಿದಂತೆ ಸಾಲು ಸಾಲು ಹಬ್ಬಗಳು ಬರ್ತಿವೆ.
ಹೀಗಾಗಿ ಆಗಸ್ಟ್ 15 ಕಳೆಯುತ್ತಿದ್ದಂತೆ ಕಟ್ಟುನಿಟ್ಟಿನ ಕೊರೋನಾ ರೂಲ್ಸ್ ಜಾರಿಗೆ ತರಲು ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಒಬಿಸಿ ಪಟ್ಟಿ ಮಾಡುವ ಅಧಿಕಾರವನ್ನ ರಾಜ್ಯಗಳಿಗೆ ಕೊಡುವ ಬಿಲ್ ಪಾಸ್ ಆದ ಬಳಿಕ 2 ದಿನಗಳು ಬಾಕಿ ಇರುವಂತೆಯೇ ಅಧಿವೇಶನ ಅಂತ್ಯ ಆಗಿದೆ. ಬೆಳಗ್ಗೆಯಷ್ಟೇ ಮಾತನಾಡಿದ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸದನ ಸಂಪ್ರದಾಯದಂತೆ ಸುಲಲಿತವಾಗಿ ನಡೀತಾ ಇಲ್ಲ ಅನ್ನುವ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅತ್ತ ರಾಜ್ಯಸಭೆಯಲ್ಲೂ ನಿನ್ನೆ ರೈತ ವಿರೋಧಿ ಬಿಲ್ ವಾಪಸ್ ಪಡೆಯುವಂತೆ ವಿರೋಧ ಪಕ್ಷಗಳು ಮಾಡಿದ ಪ್ರತಿಭಟನೆಯನ್ನ ಖಂಡಿಸಿದ ವೆಂಕಯ್ಯ ನಾಯ್ಡು ಭಾವನಾತ್ಮಕವಾಗಿ ದುಃಖಿತರಾದರು. ಸಂಸತ್ನ ಉಭಯ ಕಲಾಪ ಮುಂದೂಡಿಕೆ ಆದ್ಮೇಲೆ ಪ್ರಧಾನಿ ಮೋದಿ, ಸೋನಿಯಾ ಗಾಂಧಿ, ಅಮಿತ್ ಶಾ, ಸ್ಪೀಕರ್ ಓಂ ಬಿರ್ಲಾ, ವಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿ ಸೇರಿದಂತೆ ಅನೇಕ ನಾಯಕರು ಒಟ್ಟಾಗಿ ಕೂತು ಮಾತುಕತೆಯನ್ನೂ ನಡೆಸಿದರು. ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯಲ್ಲಿ ಭೀಕರ ಭೂಕುಸಿತವಾಗಿದ್ದು 40ಕ್ಕೂ ಹೆಚ್ಚು ಮಂದಿ ಸಿಲುಕಿದ್ದಾರೆ ಅನ್ನುವ ಮಾಹಿತಿ ಇತ್ತು. ಆದರೆ 10 ಮಂದಿಯ ಶವ ಸಿಕ್ಕಿದೆ, 14 ಜನರನ್ನ ರಕ್ಷಣೆ ಮಾಡಲಾಗಿದೆ ಅಂತ ಅಧಿಕೃತವಾಗಿ ಹೇಳಲಾಗಿದೆ. ಬಸ್ ಹಾಗೂ ಟ್ರಕ್ ಸೇರಿದಂತೆ 4 ವಾಹನಗಳು ಭೂಕುಸಿತಕ್ಕೆ ಸಿಲುಕಿದ್ವು. ಹಿಮಾಚಲ ಪ್ರದೇಶದ ಶಿಮ್ಲಾ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದ್ದು, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಹಿಮಾಚಲ ಪ್ರದೇಶದ ಸಿಎಂ ಜೈರಾಮ್ ಠಾಕೂರ್ ಜೊತೆ ಮಾತನಾಡಿ ಸಹಾಯದ ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆ